ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇಟ್ಸ್ ಅಬೌಟ್ ಡಿಕ್ಲಟರಿಂಗ್ ಡೇ. ಯಾಕೆ ಅಂದರೆ ನಾನು ಎಷ್ಟು ದಿನ ಇದಕ್ಕೆ ಪ್ಲ್ಯಾನ್ ಮಾಡಿ ಇವತ್ತು ನಾನು ಈ ಆ್ಯಕ್ಟಿವಿಟಿನ ಮಾಡ್ತಾಯಿದ್ದೀನಿ ಮನೇಲಿ. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಆ್ಯಕ್ಟಿವಿಟಿ. ಮನೆಯಲ್ಲಿ ಬೇಡದಿರೋ ಅಂತಹ ಒಂದು ಡ್ರೆಸ್ಸಸ್, ನಾನು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಇದರಲ್ಲಿ. ಡ್ರೆಸ್ಗಳು ಆಗದೇ ಇರೋಂತಹ ಡ್ರೆಸ್ಗಳು, ಅಥವಾ ನಾವು ಇಲ್ಲಿ ಒಂದೊಂದು ದಿವಸ ತೆಳ್ಳಗಾದ್ಮೇಲೆ ಹಾಕ್ಕೊತೀನಿ ಅಂತ ಅನ್ನೋವಂತಹ ಡ್ರೆಸ್ಗಳು, ಅದನ್ನೆಲ್ಲದನ್ನೂ ತೆಗೆದುಬಿಟ್ಟು ಒಂದು ಕಡೆ ಇಡೋದು, ಅದು ಇವತ್ತಿನ ಟಾಸ್ಕ್ ಆಗಿದೆ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮನೇಲೂ ಕೂಡ ತುಂಬ ಐಟಮ್ಗಳು, ಈ ಬಟ್ಟೆ ಅಂತಲೇ ಅಲ್ಲ, ತುಂಬ ಐಟಮ್ಗಳನ್ನ ನೀವು ಮುಂದೆ ಮುಂದೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇಟ್ಟಿರ್ತೀರ. ಆ್ಯಂಡ್ ಇಟ್ ಈಸ್ ವೆರಿ ಒಂದು ಪ್ಲೇಸ್ ಕನ್ಸ್ಯೂಮ್ ಆಗಿರ್ಬೋದು, ಅದರಿಂದ ಡಸ್ಟ್ ಕ್ರಿಯೇಟ್ ಆಗಿರ್ಬೋದು, ಅಂದರೆ ಅನ್ನೆಸೆಸರಿ ಕ್ಲಟರ್ನ ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರ. ಸೊ ಅದಕ್ಕೆ ನಾನು ಇವತ್ತು ತೊಗೊಂಡಿರುವಂಥ ಸ್ಟೆಪ್ ಬಂದ್ಬಿಟ್ಟು, ಫಸ್ಟ್ ಸ್ಟೇಜಲ್ಲಿ ನನ್ನ ಬಟ್ಟೆಗಳು ಯಾವ್ದ್ಯಾವ್ದು ಆಗಲ್ಲ, ಯಾವ್ದ್ಯಾವ್ದು ಚಿಕ್ಕಾಗುತ್ತೆ, ಅಥವಾ ಯಾವ್ದ್ಯಾವುದು ನಾನು ಯೂಸೇ ಮಾಡ್ತಿಲ್ಲ, ನಾನು ಯೂಸ್ ಮಾಡಿರೋ ನೆನಪೇ ಇರಲ್ಲ ಅಂಥ ಡ್ರೆಸ್ಗಳು ಕೂಡ ಇದೆ ನನ್ನ ಲಿಸ್ಟಲ್ಲಿ ಇವತ್ತು. ಆ್ಯಂಡ್ ಅದನ್ನೆಲ್ಲ ತೆಗೆದು ಒಂದು ಕಡೆ ಇಡೋದು. ಆ್ಯಂಡ್ ಲೇಟರ್ ಐ ವಿಲ್ ಥಿಂಕ್ ವಾಟ್ ಹ್ಯಾವ್ ಟು ಡೂ ವಿತ್ ದ್ಯಾಟ್. ಆ್ಯಕ್ಟಿವಿಟಿ ಮಾಡೋಕ್ಕೆ ಮುಂಚೆ ವೆಲ್ ಹೈಡ್ರೇಟ್ ಆಗಿ ಆ್ಯಂಡ್ ಆಲ್ಸೋ ಚೆನ್ನಾಗಿ ತಿನ್ನಿ. ಆ್ಯಂಡ್ ಆಲ್ಸೋ ನೀವು ಮೆಂಟಲಿ ಪ್ರಿಪೇರ್ ಆಗಿ ಈ ಆ್ಯಕ್ಟಿವಿಟಿಯಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಿರೋದು ಬೇಕು ಅಥವಾ ಬೇಡ ಎರಡೇ, ಅಥವಾ ಇದ್ರ ಮಧ್ಯೆ ಬರೋ ಎಲ್ಲ ಡಿಸಿಷನ್ಸ್ಗೂ, ಎಲ್ಲ ಐಟಮ್ಗಳಿಗೂ ನಾನು ಗುಡ್ ಬೈ ಹೇಳ್ತಾ ಇದ್ದೀನಿ. ನಾನು ಒಟ್ಟು ಮನೆಯಲ್ಲಿ ಕೆಲವು ಕಡೆ ನನ್ನ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಲೈಕ್ ಒಂದು ಕಡೆ ನಾನು ಯೂಸ್ ಮಾಡ್ದಲ್ಲೇ ಇರೋದು, ಆ್ಯಂಡ್ ದಟ್ ಮೀನ್ಸ್ ನಾನು ಯೂಸ್ ಮಾಡೋಕ್ಕಾಗ್ದಲ್ಲೇ ಇರೋವಂತಹದ್ದು. ಯಾಕಂದರೆ ನಾನು ಫಸ್ಟು ಆಫೀಸ್ಗೆ ಹೋಗ್ತಾಯಿದ್ದೆ, ಸೊ ಆ ಟೈಮಲ್ಲಿ ಯೂಸ್ ಮಾಡಿಬಿಟ್ಟಿರೋವಂಥದ್ದೆಲ್ಲ ಒಂದು ಕಡೆ ಇಟ್ಟಿದ್ದೆ. ಸೊ ಅದರಲ್ಲಿ ಬೇಕಾಗಿರೋದು ಬೇಡದಿರೋದು ಅಂತ ಡಿವೈಡ್ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಆಲ್ಸೋ ನಾನು ಪ್ರೆಗ್ನೆನ್ಸಿ ಮುಂಚೆ ಯೂಸ್ ಮಾಡ್ತಾಯಿದ್ದಿದ್ದು ಕೆಲವು ಡ್ರೆಸ್ಗಳು ಈಗಲೂ ಆಗಲ್ಲ, ಸೊ ಅದನ್ನು ಕೂಡ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೆಲವು ಡ್ರೆಸ್ಗಳಂತೂ ನಾನು ಯೋಚನೆನೂ ಮಾಡ್ಬೋದು, ಲೈಕ್ ಯಾವಾಗ ನಾನು ಹಾಕಿದ್ದೆ ಅನ್ನೋದೇ ಗೊತ್ತಿಲ್ಲ ಅಂಥ ಡ್ರೆಸ್ಗಳು ಕೂಡ ಇದೆ. ಆ್ಯಂಡ್ ಮದುವೆಗೆ ಮುಂಚೆ ಯೂಸ್ ಮಾಡಿದ ಡ್ರೆಸ್ಗಳು ಕೂಡ ಇದೆ, ಅಷ್ಟು ಸ್ಟಾಕ್ ಇತ್ತು. ಸೊ ಅದನ್ನೆಲ್ಲ ಇವತ್ತು ನಾನು ಸಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಸ್ಯಾರಿ ಸೆಕ್ಷನ್ನು. ನಾನು ಮೇಯ್ನಾಗಿ ಯೂಸ್ ಮಾಡ್ದಲೇ, ಯಾವಾಗಲೂ ಫ್ರೀಕ್ವೆಂಟಾಗಿ ಯೂಸ್ ಮಾಡದೇ ಇರೋಂತಹ ಡ್ರೆಸ್ಸಸ್ಗಳನ್ನೆಲ್ಲ ನಾನು ಆಲ್ಮೋಸ್ಟ್ ಬೆಡ್ಡಲ್ಲಿ ಇಟ್ಟಿರ್ತೀನಿ. ಬೆಡ್ ಕೆಳಗಡೆ ಕಂಪಾರ್ಟ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನು ನಾನಿವಾಗ ಕರೆಕ್ಟ್ ಮಾಡ್ತಾಯಿದ್ದೀನಿ ಎಲ್ಲ. ಸೊ ಸ್ಯಾರೀಸ್ ಆಲ್ಮೋಸ್ಟ್ ಎಲ್ಲದು ಬೇಕಾಗೇ ಆಗುತ್ತೆ, ಯಾವಾಗಲೂ ಹಾಕ್ಕೊಳ್ಬೋದು. ಸೊ ಅದನ್ನು ನಾನಿವಾಗ ಕ್ಲಿಯರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ನೀಟಾಗಿ ಇಟ್ಕೊಂಡಲ್ಲೇ ಇರೋಂತಹ ಸ್ಯಾರೀಸು ಇದೆ. ಆ್ಯಂಡ್ ಅದನ್ನು ನೀಟಾಗಿ ಇಟ್ಕೊಳಕ್ಕೆ ನಾ ಕವರಲ್ಲಿ ಇಲ್ಲಿ ಯೂಸ್ ಮಾಡ್ತಾಯಿದ್ದಿಲ್ಲ, ಕವರ್ ಒಳಗೆಲ್ಲ ಇಟ್ಟಿದ್ದೀನಿ. ಲೈಕ್ ಯಾರೋ ಕೊಟ್ಟಿದ್ದ ಸೀರೆಗಳನ್ನು ಕೂಡ ಹಂಗೆ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ನಾನಿವಾಗ ಸಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮಲ್ಲೂ ಕೂಡ ಕೆಲವರು ಈ ಥರ ಡ್ರೆಸ್ಸಸ್ಸು ಅಥವಾ ಸ್ಯಾರೀಸು ಯೂಸ್ ಮಾಡ್ದಲ್ಲೇ ಇರೋವಂತಹ ಡ್ರೆಸ್ಸಸ್ಗಳು, ಅಥವಾ ಹೇಗೇಗೋ ಇಟ್ಕೊಂಡಿರೋದು, ಅಥವಾ ಆರ್ಗನೈಸ್ಡಾಗಿ ಇಲ್ದಲೇ ಇರೋದು, ಆ ಥರ ಇದ್ದರೆ ದಯವಿಟ್ಟು ಇವತ್ತೇ ಅದನ್ನು ನೀವು ಸರಿಯಾಗಿ ಇಟ್ಕೊಳ್ಳೋ ಥರ ಆ್ಯಕ್ಷನ್ ತೊಗೊಳ್ಳಿ. ಆ್ಯಂಡ್ ಪ್ಲ್ಯಾನ್ ಮಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಆ್ಯಂಡ್ ನಂದು ಕಡಿಮೆ ಇರ್ಬೋದು, ಕೆಲವರು ಇನ್ನೂ ಜಾಸ್ತಿ ಇಟ್ಕೊಂಡಿರ್ಬೋದು, ಅಥವಾ ಇನ್ನೂ ಕಡಿಮೆ ಇರ್ಬೋದು. ಸೊ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಡೇ, ಪ್ಲ್ಯಾನ್ ಯುವರ್ ಆ್ಯಕ್ಟಿವಿಟಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಷ್ಟರಿಂದ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಆಮೇಲೆ ಇದನ್ನ ಎಲ್ಲ ಸಾರ್ಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅದನ್ನೆಲ್ಲ ಫಸ್ಟು ಥಿಂಕ್ ಮಾಡಿ, ಪ್ಲ್ಯಾನ್ ಮಾಡಿ, ಆ್ಯಂಡ್ ಈ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್. ಆ್ಯಂಡ್ ನಿಮಗೆ ತುಂಬ ಮೆಂಟಲಿ ಸ್ಟ್ರೆಸ್ ಇದ್ದಾಗಂತೂ, ಅಥವಾ ನೀವೇನಾದ್ರು ಯೋಚನೆ ತುಂಬ ಡೀಪಾಗಿ ಯೋಚನೆ ಏನೋ ಬರ್ತಾ ಇದೆ, ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ ಅನ್ನುವಾಗ ಈ ಆ್ಯಕ್ಟಿವಿಟಿ ರಿಯಲಿ ಹೆಲ್ಪ್ಸ್. ಈಗ ನಾನು
ಆರ್ಗನೈಸ್ ಮಾಡ್ತಿರೋದು ಬ್ಲೌಸಸ್ಸು ಆ್ಯಂಡ್ ತುಂಬ ಬ್ಲೌಸಸ್ಸು ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ನೀಟಾಗಿ ಮಡಚಿ ಒಂದು ಬ್ಯಾಗಿಗೆ ಹಾಕಿಡ್ತಾ ಇದ್ದೀನಿ. ಬಟ್ಟೆ ತೊಗೊಳ್ಳೋದು ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗೂ ಕೂಡ ತುಂಬ ಇಷ್ಟವಾದ ಆ್ಯಕ್ಟಿವಿಟಿ. ಎವ್ರಿ ವೀಕೆಂಡ್ ಬಟ್ಟೆಗಳನ್ನ ತೊಗೊಳ್ತಾ ಇದ್ದೆ. ಹಾಗೆ ಮಾಡಿ ತುಂಬ ಕ್ಲಟರ್ನ ಕ್ರಿಯೇಟ್ ಮಾಡಿದ್ದೆ. ಆ್ಯಂಡ್ ನಾನು ಇವಾಗಿರೋ ಮೈಂಡ್ ಥಿಂಕಿಂಗ್ ಲೆವೆಲ್ಗೆ ಅದು ಎಷ್ಟು ತಪ್ಪು ಮಾಡಿದ್ದೆ ಅಂತ ಅನ್ನಿಸ್ತಾ ಇದೆ. ಲೈಕ್ ಆ ಮೂಮೆಂಟ್ಗೆ ನಿಮಗೆ ಬೇಕನ್ಸುತ್ತೆ ಆ ಬಟ್ಟೆ, ಬಟ್ ಸ್ಟಿಲ್ ಅದನ್ನ ನೀವು ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದನ್ನು ಥಿಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆ ಥರ ಥಿಂಕ್ ಮಾಡ್ತಿರಲಿಲ್ಲ. ಬಟ್ ನಾವು ಐ ಹ್ಯಾವ್ ರೆಡ್ಯೂಸ್ಡ್ ಅ ಲಾಟ್ ಬಟ್ಟೆಗಳನ್ನ ತೊಗೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟು. ಅದಕ್ಕೊಂದು ಟೈಮ್ ಅಂತ ಇಟ್ಕೊಳ್ತೀನಿ, ಲೈಕ್ 6 months 1 year ಆ ಥರ. ಸೊ ಆ ಟೈಮಲ್ಲಿ ತೊಗೊಳ್ತೀನಿ. ಇನ್ ಕೇಸ್ ಇಫ್ ಎನಿ ಇವೆಂಟ್ ಇದೆ ಅನ್ನುವಾಗ ಆವಾಗ ಬೈ ಮಾಡ್ತೀನಿ. ಅದನ್ನು ನಾನು ಎಷ್ಟು ಯೂಸ್ ಮಾಡ್ತೀನಿ ಅದ್ರ ಮೇಲೆ ಆ ಥರ ಕ್ಲಾತ್ನ ತೊಗೊಂಡು ಇಟ್ಕೊಳ್ತೀನಿ. ಸೊ ಇದು ನನ್ನ ಲರ್ನಿಂಗ್ಸು. ತಿಂದರೂ ತೆಳ್ಳಗಿರ್ತಾರೆ ಅಂತ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಬಟ್ಟೆಗಳು ಒಂದು 10 ವರ್ಷ ಕೂಡ ಬರುತ್ತೆ. ಈಗ ನನ್ನ ಬಾಡಿ ಬಂದುಬಿಟ್ಟು ಫುಲ್ ಮಿಕ್ಸ್ಡ್ ಬಾಡಿ. ಲೈಕ್ ನಾನು ಚೇಂಜ್ ಆಗ್ತಾನೆ ಇರ್ತೀನಿ, ತೆಳ್ಳಗಾಗ್ತೀನಿ, ದಪ್ಪಗಾಗ್ತೀನಿ. ಆ್ಯಂಡ್ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಆ್ಯಂಡ್ 1 year ಲೈಕ್ 9 months ನಾನು ಪ್ರೆಗ್ನೆಂಟ್ ಇದ್ದೆ. ಆ ಟೈಮಲ್ಲಿ ಯೂಸ್ ಮಾಡಿದ ಬಟ್ಟೆಗಳು ಈಗಾಗಲ್ಲ. ಸೊ ಅದಕ್ಕೆ ಮುಂಚೆ ಯೂಸ್ ಮಾಡ್ತಿದ್ದಿದ್ದ ಬಟ್ಟೆಗಳು ಈಗಾಗಲ್ಲ. ಸೊ ಈ ಥರ ಫ್ಲಕ್ಚುಯೇಷನ್ ಇದ್ದಾಗ ಬಟ್ಟೆಗಳನ್ನ ತೊಗೊಳ್ತಾನೆ ಇರಬೇಕಾಗುತ್ತೆ. ಸೊ ಅದೇ ನನಗೂ ಆಗಿದ್ದು. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಆಗಿದ್ದರೆ ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದು ಮೋಸ್ಟ್ ಆಫ್ ದ ವಿಮೆನ್ಸ್ ಫೇಸ್ ಮಾಡುವಂತಹ ಪ್ರಾಬ್ಲಮ್ ಆಗಿರುತ್ತೆ. ನಾನು ಇವಾಗೆಲ್ಲ ಟ್ರೈ ಮಾಡ್ತಿರೋ ಡ್ರೆಸ್ಸಸ್ ಬಂದುಬಿಟ್ಟು ನನ್ನ ಆಫೀಸ್ಗೆ ಹಾಕ್ಕೊಂಡು ಹೋಗ್ತಿದ್ದು 2 years ಬ್ಯಾಕು ಹಾಕ್ಕೊಂಡು ಹೋಗ್ತಿದ್ದಿದ್ದು ಡ್ರೆಸ್ಸಸ್ಸು. ಆ್ಯಂಡ್ ಈ ಡ್ರೆಸ್ಸಸ್ ಇವಾಗ ಆಗೋದೇ ಇಲ್ಲ. ಆ್ಯಂಡ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಎಲ್ಲ ಡ್ರೆಸ್ನ ಒಂದ್ಸತಿ ತೆಗೆದ್ಬಿಟ್ಟು ಹಿಂಗೆ ಹಿಡಿದ್ಬಿಟ್ಟು ನೋಡಿಕೊಂಡು ಓಕೆ ಇದು ಚೆನ್ನಾಗಿದೆ ಅಂತ ಎತ್ತಿಡ್ತಾ ಇದ್ದೆ. ಇಲ್ಲಿ ಕೆಲಸ ಮಾಡಬೇಕಾದ್ರೆ ಫೀಲಿಂಗ್ಸ್ ಜಾಸ್ತಿ ಇಟ್ಕೊಳ್ಬೇಡಿ ಬಟ್ಟೆಗಳ ಮೇಲೆ, ಬಿಕಾಸ್ ಅದು ನಿಮ್ಮನ್ನ ಆ ಕ್ಲಟರ್ನ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ. ಸೊ ನಾನು ಈಗ ಮಾಡ್ತಿರೋದು ಅದೇ. ನೋಡ್ತಿರ್ಬೋದು ಆ್ಯಂಡ್ ಇದನ್ನ ಯಾವಾಗ ಹಾಕಿದ್ದೆ ಅಂತ ನೆನಪಿಸ್ಕೊತಿರ್ಬೋದು. ಬಟ್ ಇದು ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಅದನ್ನ ಬೇಡ ಅಂತ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಕೆಲವು ಡ್ರೆಸ್ಸಸ್ಗಳನ್ನ ನಾನು ಆಗುತ್ತೋ ಇಲ್ವೋ ಅಂತ ನೋಡಿಬಿಟ್ಟು ಆಮೇಲೆ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಇಂತಹ ಡ್ರೆಸ್ಸಸ್ಸಲ್ಲಿ ಇದು ಒಂದು ನನಗೆ ಇಷ್ಟ ಆಗಿತ್ತು, ಬಟ್ ಅದು ಆಗ್ತಾನೂ ಇತ್ತು ಕೂಡ. ಬಟ್ ಸ್ಟಿಲ್ ಐ ರೆಫ್ಯೂಸ್ ಟು ಕೀಪ್ ಇಟ್ ವಿತ್ ಮೀ ಆ್ಯಂಡ್ ಐ ವಾಂಟೆಡ್ ಟು ಕ್ಲಿಯರ್ ಆಲ್ ಮೈ ಕ್ಲಟರ್ಸ್. ಫೈನಲಿ ರೂಮು ಈ ಪರಿಸ್ಥಿತಿಲಿತ್ತು. ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು, 80% ಕ್ಲಿಯರ್ ಆಗಿತ್ತು. ಲೈಕ್ ಬೇಡ ಅನ್ನೋದೆಲ್ಲ ಒಂದು ಕಡೆ ಇಟ್ಬಿಟ್ಟು ಬೇಕಾಗಿರೋದೆಲ್ಲ ಒಂದು ಕಡೆ ಇಟ್ಟು. ಆ್ಯಂಡ್ ನನ್ನ ಬುಕ್ಸ್ ಕಲೆಕ್ಷನಲ್ಲಿ ಇವಾಗ ನೋಡ್ತಾ ಇದ್ದೆ. ಲೈಕ್ ಯಾವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಐ ಫೌಂಡ್ ದಿಸ್ ಟ್ರೆಕ್ಕಿಂಗ್ ಬ್ಯಾಡ್ಜು. ತುಂಬ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ. ಸೊ ಅದರದ್ದು ಬ್ಯಾಡ್ಜ್ಗಳಿತ್ತು ಸುಮಾರು. ಅದನ್ನು ನಾನು ನೋಡ್ತಾ ಇದ್ದೆ. ಆ್ಯಂಡ್ ಐ ವಾಸ್ ಜಸ್ಟ್ ರಿಕಲೆಕ್ಟಿಂಗ್ ದ ಮೊಮೆಂಟ್ಸ್. ಆ್ಯಂಡ್ ಈ ಥರ ಬುಕ್ಸ್ ಇತ್ತು ಕಲೆಕ್ಷನ್ಸು. ನನಗೆ ಕೆಲವ್ದು ಓದಿದ್ದೀನಿ, ಕೆಲವ್ದು ಹಾಗೆ ಬಿಟ್ಟಿದ್ದೀನಿ. ಸೊ ಇಟ್ ವಾಸ್ ಅ ಪ್ರಿಟಿ ನೈಸ್ ಮೊಮೆಂಟ್ ಟು ರಿಕಲೆಕ್ಟ್ ನನಗೆ. ಫೈನಲಿ ನನ್ನ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನನ್ನ ಕಬೋರ್ಡು. ನನ್ನ ಕಬೋರ್ಡಲ್ಲಿ ನಾನು ಯೂಸ್ ಮಾಡ್ದಲ್ಲೇ ಇರೋಂತಹ ಎಷ್ಟೋ ಬ್ಯಾಗ್ಸ್ ಹಾಗೆ ಇದೆ. ಆ್ಯಂಡ್ ಬಟ್ಟೆಗಳು ಹಾಗೆ ಇತ್ತು. ಸೊ ಬ್ಯಾಗ್ಸು ಮತ್ತು ಕವರ್ಸ್ನ ನಾನಿವಾಗ ಸಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೂ ಹೀಗೇನಾ ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಎಲ್ಲರ ಮನೆಯಲ್ಲೂ ಒಂದು ಬ್ಯಾಗ್ ಇರುತ್ತೆ, ದಟ್ ಬ್ಯಾಗ್ ಫುಲ್ ಆಫ್ ಕವರ್ಸ್. ಅದೇ ಥರ ನಾನು ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಕವರ್ ಒಳಗೆ ಕವರು ಒಂದು ರಾಶಿ ಕವರು. ನನಗೆ ಗೊತ್ತಿಲ್ಲದೆ ನಾನು ಇದು ಬೇಕು ಅದು ಬೇಕು ಅಂತ ಹೇಳಿ ಇಟ್ಕೊಂಡಿರೋಂತಹ ಕವರ್ಸ್ ಇದು. ಆ್ಯಂಡ್ ನಾನು ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡಬೇಕಾದ್ರೆ ಕೊಟ್ಟಿದ್ದ ಬ್ಯಾಗ್ಸ್ ಕೂಡ ಹಾಗೆ ಇಟ್ಟಿದ್ದೆ. ಆ್ಯಂಡ್ ಇದನ್ನು ಕೂಡ ನಾನು ಬೆಡ್ಡಲ್ಲಿರುವಂತಹ ಕಂಪಾರ್ಟ್ಮೆಂಟಲ್ಲಿ ಜೋಡಿಸಿಡಬೇಕು ಅಂತ ಇದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾನು ಕಲೆಕ್ಟ್ ಮಾಡಿರೋ ಕವರ್ಸಲ್ಲಿ ನಾನು ಡೆಲಿವರಿ ಅಮೆಝಾನ್ ಕವರು, ಫ್ಲಿಪ್ಕಾರ್ಟ್ ಕವರ್ಸ್ ಕೂಡ ಬಿಟ್ಟಿಲ್ಲ, ಅದನ್ನೂ ಕೂಡ ಕಲೆಕ್ಟ್ ಮಾಡಿದ್ದೆ. ನೀವು ಹೀಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಬೋದು, ಟ್ಯಾಗ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ.
ಆಲ್ಸೋ ನಾನು ಸ್ಯಾರಿ ಕೂಡ ಸೆಲ್ ಮಾಡ್ತೀನಿ. ನನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನನ್ನ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ. ಪ್ಲೀಸ್ ಡೂ ಚೆಕ್ಔಟ್ ಮೈ ವೆಬ್ಸೈಟ್ ಆ್ಯಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಫ್ ಸಾರೀಸ್ ಇದೆ ಆ್ಯಂಡ್ ಜ್ಯುವೆಲ್ರೀಸ್ ಇದೆ ಆ್ಯಂಡ್ ಆಲ್ಸೋ ಹೇರ್ ಆಕ್ಸೆಸರೀಸ್ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಕ್ಲಿಪ್ಸ್ ಆಗಿರ್ಬೋದು ಅಥವಾ ಕ್ಲಚರ್ಸು ಎಲ್ಲ ಇದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಪರ್ಚೇಸ್ ಫ್ರಮ್ ದ ವೆಬ್ಸೈಟ್. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಫಿಸಿಕಲ್ ಕ್ಲಟರ್ ಬಗ್ಗೆ ಆ್ಯಂಡ್ ಇದು ಮೆಂಟಲಿ ಕೂಡ ತುಂಬ ಇರುತ್ತೆ. ಲೈಕ್ ಮೆಂಟಲ್ ಕ್ಲಟರ್, ಲೈಕ್ ನೀವು ನೆಗೆಟಿವ್ ಥಿಂಕ್ ಮಾಡೋದಾಗಿರ್ಬೋದು ಅಥವಾ ಒಂದೇ ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ನೆಗೆಟಿವ್ ವಿಚಾರದ ಬಗ್ಗೆ ಆಗದಲ್ಲೇ ಇರುವಂತಹ ವಿಚಾರ ಬಗ್ಗೆ ತುಂಬ ಯೋಚನೆ ಮಾಡೋದಾಗಿರ್ಬೋದು. ಇದೆಲ್ಲ ನೆಗೆಟಿವ್ ಕ್ಲಟರ್ಸ್ ನಿಮ್ಮ ಮೈಂಡಲ್ಲಿರುತ್ತೆ. ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಟೈಮ್ ಟು ಟೈಮ್. ನೀವು ಯಾವಾಗ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಿರೋ ಅಥವಾ ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಶುರು ಮಾಡ್ತಿರೋ ಅಥವಾ ನೀವು ನಿಮ್ಮ ಎನ್ವಿರಾನ್ಮೆಂಟ್ನ ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಿರೋ, ಆಗ ನೀವೇ ನಿಮ್ಮ ಎನ್ವಿರಾನ್ಮೆಂಟ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಏನಾದರೂ ಮಾಡ್ತಾನೇ ಇರ್ತೀರ. ಸೊ ಈ ಆ್ಯಕ್ಟಿವಿಟಿ ಕೂಡ ಅದರಲ್ಲಿ ಒಂದು. ಹಾಗಂತ ಇದೇನು ಒಂದೇ ದಿನ ಮಾಡಬೇಕು ಅಂತ ಇಲ್ಲ. ನೀವು ಪ್ಲ್ಯಾನ್ ಮಾಡಿಕೊಂಡು ಅಥವಾ ನಿಮಗೆ ಯಾವಾಗ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಿದೆ ಆಗ ಈ ಕ್ಲೀನಿಂಗ್ ಆ್ಯಕ್ಟಿವಿಟಿ ಇಟ್ಕೊಂಡ್ರೆ ನೀವು ಯಾವ ರೀತಿ ಕ್ಲೀನ್ ಮಾಡ್ತಿರ್ತೀರೋ ಮನೇಲಿ ಹಾಗೆ ನಿಮ್ಮ ಮೈಂಡಲ್ಲೂ ಕೂಡ ನೆಗೆಟಿವ್ ಥಿಂಕಿಂಗ್ನು ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಇದು ನನಗಾಗಿರೋ ಎಕ್ಸ್ಪೀರಿಯನ್ಸ್, ನಿಮಗೂ ಆಗ್ಬೋದು. ಟ್ರೈ ಮಾಡಿ ನೋಡಿ. ಫೈನಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೊರಟಿರೋ ವಿಷಯ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ಎಷ್ಟು ನೀವು ಕ್ಲೀನಾಗಿ ಇಡೋಕ್ಕೆ ಪ್ರಯತ್ನ ಪಡ್ತೀರೋ ನಿಮ್ಮ ಮನಸ್ಸು ಕೂಡ ಅಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ನೀವು ಪ್ರಯತ್ನ ಪಡ್ತಾ ಇರ್ತೀರ. ಆ್ಯಂಡ್ ನಿಮ್ಮ ಕ್ಲಟರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಮೆಂಟಲಿ ನೀವು ಸ್ಟ್ರೆಸ್ಡ್ ಆಗಿರ್ತೀರ. ಆ್ಯಂಡ್ ದಟ್ ಈಸ್ ವೇರ್ ಐ ಅಂಡರ್ಸ್ಟುಡ್ ಡಿಕ್ಲಟರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೈನಲಿ ನಾನು ಫೈಂಡ್ ಮಾಡಿದ್ದು ಈ ಎಲ್ಲ ಡಿಕ್ಲಟರಿಂಗ್ ಪ್ರೋಸೆಸ್ಸಲ್ಲಿ ಅಂತಂದರೆ ನನ್ನ ಮೇಕಪ್ ಕಿಟ್. ಹೌದು, ನಾನು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿದ್ದೆ. ಸೊ ಐ ಯೂಸ್ ಟು ಟೇಕ್ ದಿಸ್ ಕಿಟ್ ಎವ್ರಿವೇರ್, ಎವ್ರಿ ಬ್ರೈಡಲ್. ಇವಾಗ ಸದ್ಯಕ್ಕೆ ನಾನು ಸಾರಿ ಪ್ಲೀಟಿಂಗ್ ಸರ್ವಿಸಸ್ನ ಮತ್ತೆ ರೀಲಾಂಚ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾರಿಗಾದ್ರು ಸರ್ವಿಸ್ ಬೇಕಾದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಮೈ ಇನ್ಸ್ಟಾಗ್ರಾಮ್. ದಿಸ್ ವಾಸ್ ಮೈ ಫೇವ್ರೆಟ್ ಫೇಸ್ ಆಫ್ ಲೈಫ್. ಯಾಕಂದರೆ ನಾನು 2 years ಬಿಫೋರು ನಾನು ಈ ಜರ್ನಿ ಅಂದರೆ ನಾನು ಈವನ್ ವರ್ಕ್ ಮಾಡ್ತಿದ್ದಾಗಲೂ ಕೂಡ ಐ ಯೂಸ್ ಟು ಟೇಕ್ ದ ಬ್ರೈಡಲ್ ಆರ್ಡರ್ಸ್ ಆ್ಯಂಡ್ ಮಾರ್ನಿಂಗ್ ಬ್ರೈಡಲ್ ಅಟೆಂಡ್ ಮಾಡ್ಕೊಂಡು ಬಂದು ನಾನು ನೆಕ್ಸ್ಟು ಆಫೀಸ್ಗೆ ಹೋಗ್ತಾಯಿದ್ದೆ. ಆಫ್ಟರ್ನೂನ್ ಎದ್ದಿದ್ದರಿಂದ ಮಾರ್ನಿಂಗ್ ನಾನು ಬ್ರೈಡ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ನಾನು ಹೋಗ್ತಾಯಿದ್ದೆ. ಫೇಸ್ ನಂಗೆ ಯಾಕೆ ಇಷ್ಟ ಅಂತಂದರೆ, ನಂದು ಏನಾದ್ರು ಒಂದು ಪ್ಯಾಷನ್ ಇರ್ಬೋದು ಅಂತ ಥಿಂಕ್ ಮಾಡಿ ಅದ್ರ ಮೇಲೆ ನಾನು ಸ್ಕಿಲ್ನ ಡೆವಲಪ್ ಮಾಡಿ ಆ್ಯಂಡ್ ಅದ್ರ ಮೇಲೆ ವರ್ಕ್ ಮಾಡಿ ಅದರಿಂದ ಅರ್ನ್ ಮಾಡಿದಂತಹ ಒಂದು ಫೇಸ್ ಇದು. ಆ್ಯಂಡ್ ನಾನು 2 years ಬ್ಯಾಕಿಂದ ನಾನು ಇದನ್ನ ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ನೌ ಐ ಸ್ಟಾರ್ಟೆಡ್ ವಿತ್ ದ ಸಾರಿ ಪ್ಲೀಟಿಂಗ್ ಸರ್ವಿಸಸ್. ನೀವು ಯಾವ್ದಾದ್ರು ಸ್ಕಿಲ್ಲನ್ನು ಕಲ್ತ್ಬಿಟ್ಟು ಅದರಿಂದ ಅರ್ನ್ ಮಾಡಿದ್ರಾ ಅಂದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ನನಗೂ ತುಂಬ ಖುಷಿ ಆಗುತ್ತೆ. ಕೆಲವು ಬಟ್ಟೆಗಳು ಹೇಗೆ ಅಂತಂದರೆ ಎಷ್ಟು ಎಮೋಷನ್ ಇಟ್ಕೊಳ್ಬಾರ್ದು ಅಂತ ಇದ್ರೂ ಕೂಡ ಕೆಲವು ಸತಿ ಆ ಎಮೋಷನ್ಸ್ ಬಂದೇ ಬಿಡುತ್ತೆ. ಬಿಕಾಸ್ ಆ ಬಟ್ಟೆಗಳು ನಮ್ಮ ವರ್ಸ್ಟ್ ಸಿಚುವೇಶನ್ ಕೂಡ ನೋಡಿರುತ್ತೆ. ನಾವು ತುಂಬ ದಪ್ಪ ಆಗಿರೋದಾಗಿರ್ಬೋದು, ತುಂಬ ತೆಳ್ಳಗಾಗಿರೋದಾಗಿರ್ಬೋದು, ಅಂಥ ಸಿಚುವೇಶನ್ ಕೂಡ ಈ ಬಟ್ಟೆಗಳು ನಮ್ಮನ್ನು ನೋಡಿರುತ್ತೆ, ನಮ್ಮ ಹತ್ತಿರದಿಂದ ಗಮನಿಸಿರ್ತವೆ ಆ್ಯಂಡ್ ಜಡ್ಜ್ ಮಾಡಿರ್ತವೆ ಕೂಡ. ಆ್ಯಂಡ್ ಅದರಲ್ಲಿ ನನಗಿಷ್ಟ ಆಗಿದ್ದು ಇದು ಒಂದು ಪ್ಯಾಂಟು. ತುಂಬ ಎಮೋಷನ್ ಇದು, ಯಾಕೆಂದರೆ ನನ್ನ ವರ್ಸ್ಟ್ ಪಾರ್ಟ್ ಆಫ್ ಲೈಫಲ್ಲಿ ಕೂಡ ಈ ಜೀನ್ಸ್ನ ನಾನು ವೇರ್ ಮಾಡ್ತಿದ್ದೆ. ಆ್ಯಂಡ್ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ ಇದೇ ಜೀನ್ಸ್ ಹಾಕ್ಕೊಂಡು. ಆ್ಯಂಡ್ ಇದು ಯಾವ ಡ್ರೆಸ್ ಸಿಕ್ಕಿಲ್ಲ ಅಂತಂದ್ರೂ ಈ ಜೀನ್ಸ್ನ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಗೋ ಟು ಜೀನ್ಸ್ ಆಗಿತ್ತು. ಆ್ಯಂಡ್ ಇದರ ಸೈಜ್ 30 ಇತ್ತು. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಎಲ್ಲ ಸೈಜ್ ನಾನೇ 34 ಸೈಜ್ ಇದ್ರೂ ಕೂಡ ಈ ಜೀನ್ಸ್ನ ಹಾಕ್ಕೊಂಡು ಓಡಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಇದು
ಒಂದು ಎಮೋಷನ್ನು. ನಾನು ಇದನ್ನ ಕೊಡ್ತಾ ಇಲ್ಲ ಬಿಕಾಸ್ ನನಗಿದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಇಂತಹ ಯಾವ್ದಾದ್ರು ಸಿಚುವೇಶನ್ ಇದ್ದರೆ ಪ್ಲೀಸ್ ಟು ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ. ಫೈನಲಿ ಎಲ್ಲ ಕ್ಲಟರ್ನ ಕ್ಲಿಯರ್ ಮಾಡಿ ನನಗೆ ಸಿಕ್ಕಿದ್ದು 2 ಮೂಟೆ ಆಗುವಷ್ಟು ಬೇಡದಿರುವಂತಹ ಬಟ್ಟೆಗಳು. ಅದನ್ನು ನಾನು ಇವಾಗ ನನ್ನ ಮನೆ ಕೆಲಸಕ್ಕೆ ಬರೋರಿಗೆ ಮತ್ತು ನನ್ನ ಮಗುವನ್ನು ನೋಡ್ಕೊಳ್ಳೋರಿಗೆ ನಾನು ಕೊಡ್ತಾಯಿದ್ದೀನಿ. ಆ್ಯಂಡ್ ಆಲ್ ಆರ್ ವೆರಿ ಗುಡ್ ಕ್ಲಾತ್ಸ್. ನನಗೆ ಇದುವರೆಗೂ ತುಂಬ ಚೆನ್ನಾಗಿ, ಅಂದರೆ ನನಗೆ ಆಗದಲ್ಲೇ ಇರೋಂತಹ ಡ್ರೆಸ್ಗಳು ಬೇಡ ಅಂತ ಕೊಡ್ತಾ ಇಲ್ಲ, ಜಸ್ಟ್ ಇದು ನನಗೆ ನನ್ನ ಸೈಜ್ ಆಗ್ತಾಯಿಲ್ಲ ಅಂತ ಕೊಡ್ತಿರೋ ಅಂತಹ ಡ್ರೆಸ್ಗಳಾಗಿರುತ್ತೆ. ಆ್ಯಂಡ್ ಶಿ ವಾಸ್ ಆಲ್ಸೋ ಹ್ಯಾಪಿ ನಾನು ಕೊಟ್ಟಾದಮೇಲೆ. ಆ್ಯಂಡ್ ಶಿ ಟುಕ್ ವಾಟ್ ಎವರ್ ಇಸ್ ಲೈಕ್ ಯಾರು ಬೇಕೋ ಅದನ್ನು ತೊಗೊಂಡ್ರು. ಆ್ಯಂಡ್ ಉಳಿದಿರೋದು ಹಾಗೇ ಇದೆ. ಆ್ಯಂಡ್ ದಿಸ್ ವಾಸ್ ಮೈ ಡಿಕ್ಲಟರಿಂಗ್ ಡೇ. ಆ್ಯಂಡ್ ನೀವು ಕೂಡ ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಟು ಲೈಕ್ ಆ್ಯಂಡ್ ಕಮೆಂಟ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.